ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಅಕ್ಕಿ ಜೊತೆ ಈಗ ರಾಗಿಗೂ ಕನ್ನ ಹಾಕ್ತಾ ಇದ್ದಾರೆ ಖದೀಮರು. ದಾವಣಗೆರೆಯಲ್ಲಿ 120 ಕ್ವಿಂಟಾಲ್ಗೂ ಹೆಚ್ಚು ಅಕ್ಕಿ ರಾಗಿ ಜಪ್ತಿಯಾಗಿದೆ. ದಾವಣಗೆರೆಯ ಶಾಮನೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಪ್ತಿಯಾಗಿರುವಂತದ್ದು. ವಿದ್ಯಾನಗರ ಠಾಣೆ ಪೊಲೀಸರು ಆಹಾರ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿ ಜಪ್ತಿ ಮಾಡಿದ್ದಾರೆ. ಹರಿಹರದಿಂದ ಬೆಂಗಳೂರಿನತ್ತ ಲಾರಿ ತೆರಳ್ತಾ ಇತ್ತು. ಜಪ್ತಿ ಮಾಡಿ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಹರಿಹರ ಮೂಲದ ಲಾರಿ ಚಾಲಕ ಜಬೀವುಲ್ಲಾ ಈಗ ಪೊಲೀಸರ ವಶದಲ್ಲಿದ್ದಾನೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹರಿಹರದ ತಾಜುದ್ದೀನ್ ಎಂಬುವರಿಗೆ ಈ ದಾಸ್ತಾನು ಸೇರಿದ್ದು ಅನ್ನೋದಾಗಿ ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯ ತಾಜುದ್ದೀನ್ ಎಂಬಾತನಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ಕೂಡ ಕೈಗೊಂಡಿದ್ದಾರೆ. ಅನ್ನಭಾಗ್ಯದ ಚೀಲಗಳಿಂದ ಅಕ್ಕಿ ರಾಗಿಯನ್ನ ತೆಗೆದು ಬೇರೆ ಬ್ಯಾಗ್ಗಳಿಗೆ ಡಂಪ್ ಮಾಡಿ ಜಿಲ್ಲೆಯ ವಿವಿಧ ಗೋದಾಮುಗಳಲ್ಲಿ ಈ ರೀತಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಅನ್ನಭಾಗ್ಯಕ್ಕೆ ಅಂತ ಬಂದಂತಹ ಅಕ್ಕಿಯನ್ನ ಜನರಿಗೆ ಕೊಡಬೇಕು. ಆದರೆ ಎಷ್ಟೋ ಬಾರಿ ನಾವು ನೋಡಿದ್ದೀವಿ, ಅಕ್ಕಿ ಖಾಲಿ ಆಗಿಬಿಟ್ಟಿದೆ, ಮುಂದಿನ ತಿಂಗಳು ಬನ್ನಿ, ಟೈಮ್ ಮೀರೋಗಿದೆ, ಈ ರೀತಿಯ ಒಂದಷ್ಟು ರೀಸನ್ಗಳನ್ನ ಕೊಡ್ತಾ ಇದ್ರು. ಆದರೆ ಇಲ್ಲಿ ವ್ಯಕ್ತವಾಗ್ತಾ ಇರುವುದು ಅಕ್ರಮ ನಡೀತಾ ಇದೆ ಅನ್ನೋದು. ಅದೇ ರೀತಿಯಾಗಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅಕ್ಕಿ ರಾಗಿಯನ್ನ ಜಪ್ತಿ ಮಾಡಿದ್ದಾರೆ. ದಾವಣಗೆರೆ ವಿದ್ಯಾನಗರ ಸ್ಟೇಷನ್ ಪೊಲೀಸರು ನಮಗೆ ಇವತ್ತು ಫೋನ್ ಮಾಡಿ ಇವತ್ತು ಬೆಳಗಿನ ಜಾವ ನೈಟ್ ಬೇಟಲ್ಲಿ ಅವರು ಸಿಬ್ಬಂದಿ ಇರಬೇಕಾದ್ರೆ ಅವರಿಗೆ ಒಂದು ಅಕ್ಕಿ ಲಾರಿ ಮಾಹಿತಿ ಬಂದು ಅದನ್ನು ಸೀಜ್ ಮಾಡಿ ಇಲ್ಲಿ ಸ್ಟೇಷನಿಗೆ ತಂದು ಇಟ್ಕೊಂಡಿದ್ದಾರೆ. ಅದು ಅಕ್ಕಿ ರಾಗಿ ಅಂತ ಮಾಹಿತಿ ಬಂದಿತ್ತು. ಅದಕ್ಕಾಗಿ ಅಕ್ಕಿ ಅಥವಾ ರಾಗಿ ನಮ್ಮದು ಪಡಿತರ ವ್ಯವಸ್ಥೆ ಅಂತೇಳಿ ಅದನ್ನು ಬಂದು ನಮಗೆ ಪರಿಶೀಲನೆ ಮಾಡಿ ಮಾಹಿತಿ ಕೊಡ್ರಿ ಅಂತೇಳಿ ನನ್ನ ಇವತ್ತು ಆಫೀಸಿಂದ ಕರೆದ ಮೇರೆಗೆ ನಾನಿಲ್ಲಿ ಬಂದು ಅದನ್ನು ಪರಿಶೀಲನೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಸಾರವರ್ಧಿತ ಅಕ್ಕಿ ಕಾಳುಗಳೆಲ್ಲ ನಮ್ಮ ಅಕ್ಕಿಯಲ್ಲಿ ಕಾಣೋದ್ರಿಂದ ಅದು ಪಡಿತರ ವ್ಯವಸ್ಥೆಯಲ್ಲಿ ವಿತರಿಸ್ತಕ್ಕಂಥ ಅಕ್ಕಿ ಅಂತ ನಾವು ಮೇಲ್ನೋಟಕ್ಕೆ ಅದನ್ನ ಐಡೆಂಟಿಫೈ ಮಾಡಿದ್ದೀವಿ. ಯಾಕಂದರೆ ಬೇರೆ ಎಲ್ಲೂ ಅದು ಆ ರೀತಿ ಫೋರ್ಟಿಫೈಡ್ ರೈಸನ್ನು ನಾವು ಹೊರಗಡೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಮತ್ತು ರಾಗಿ ಕೂಡ ನಾವೀಗ ಪಡಿತರ ವ್ಯವಸ್ಥೆಯಲ್ಲಿ ಕೊಡ್ತಾಯಿದ್ದೇವೆ. ಹಾಗಾಗಿ ಅದು ಪಡಿತರ ರಾಗಿ ಅಂತ ಹೇಳಿ ಎರಡನ್ನೂ ನಾವು ಐಡೆಂಟಿಫೈ ಮಾಡಿ ಇವರು ಹರಿಹರ ಲಾರಿ ಡ್ರೈವರ್ ಹರಿಹರದವರು ಜಬೀವುಲ್ಲಾ ಅಂತೇಳಿ, ಮತ್ತು ಅವರು ಮಾಹಿತಿ ನೀಡಿದ್ರು. ಅವರು ಹರಿಹರದವರೇ ತಾಜುದ್ದೀನ್ ಅಂತ ಅವರಿಗೆ ಸಂಬಂಧಪಟ್ಟದ್ದು ಇದು ಮಾಲು ಅಂತೇಳಿ. ಹಾಗಾಗಿ ಅವರು ಇಬ್ಬರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಇದನ್ನು ಇವತ್ತು FIR ಮಾಡಿದ್ದಾರೆ. ಅದನ್ನು ಇನ್ನು ಮುಂದುವರಿದ ಭಾಗವಾಗಿ ನಾವೇನು ಮಾಡ್ತೀವಿ, ಅದನ್ನು ಕ್ವಾಂಟಿಟಿ ಎಷ್ಟು ಏನು ಅಂತೇಳಿ ನಾವು ಅಲ್ಲಿ ವೇಬ್ರಿಡ್ಜಲ್ಲಿ ನಮ್ಮ ಗೌರ್ಮೆಂಟ್ ಗೋಡನ್ನಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡೋ ಟೈಮಲ್ಲಿ ಅದನ್ನ ಎಕ್ಸಾಕ್ಟ್ ಕ್ವಾಂಟಿಟಿಯನ್ನು ತೊಗೊಂಡು ನಾವು ಮುಂದಿನ ರಿಪೋರ್ಟನ್ನು ನಾವು ನಮ್ಮ DC ಸಾಹೇಬರಿಗೆ ಮತ್ತು ಇಲ್ಲಿ ಪೊಲೀಸರು ಅವರೇನು ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇರ್ತಾರೆ. ಅದು ಅಕ್ಕಿ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ಗೌರ್ಮೆಂಟ್ ಗೋಡನ್ನಲ್ಲಿ ಅದನ್ನು ಸುರಕ್ಷಿತವಾಗಿ ಇಟ್ಟು ನಾವು ಅದನ್ನು ರಿಪೋರ್ಟನ್ನು ತಗೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.